ಮಕ್ಕಳಿಗಾಗಿ ಈಗಾಗಲೇ ಮರಣವನ್ನ ಹೊಂದಿದರೆ, ನನ್ನ ಇಬ್ಬರು ಮಕ್ಕಳಿಗಾಗಿ ನಾನು ಭಾರತ ದೇಶಕ್ಕೆ ಹೋದ್ರೆ ಕೋಟ್ಯಾಂತರ ಕೋಟಿ ಮಕ್ಕಳು ಅನಾಥರಾಗ್ತಾರೆ ಅಂತ ಹೇಳಿ ಅಲ್ಲಿ ಕೂಡ ತಮ್ಮ ಸ್ವಾಭಿಮಾನವನ್ನು ಅವರು ಪ್ರದರ್ಶನ ಮಾಡ್ತಾರೆ. ಆ ಒಂದು ಹಕ್ಕು ಇವತ್ತು ನಾವೆಲ್ಲರೂ ಕೂಡ ಓಟಾಗ್ತಕ್ಕಂಥ ಹಕ್ಕನ್ನ ಕೊಡ್ಲಿಕ್ಕೆ ತಮ್ಮ ಇಬ್ಬರು ಮಕ್ಕಳ ಮರಣ ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಮಾತನ್ನ ಹೇಳ್ತಾರೆ. ಎಷ್ಟು ದೊಡ್ಡ ತ್ಯಾಗ ಇದು. ಯಾರ ನಮ್ಮ ತಂದೆ ತಾಯಿಯವರಿಗೆ ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಓಡ್ ಬರ್ತೀವಿ. ಸ್ವತಃ ಇಬ್ರು ಮಕ್ಕಳು ಸತ್ತಾಗಿದ್ದಾರೆ ಅಂತ ನೋವಿನ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳು ಸತ್ತಾಗ ಇಬ್ಬರು ಮಕ್ಕಳು ಅಷ್ಟೇ ಸತ್ತರು. ಆದ್ರೆ ನಾನು ಇವಾಗ ಭಾರತ ದೇಶಕ್ಕೆ ಹೋದ್ರೆ ಕೋಟ್ಯಾನು ಕೋಟಿ ಮಕ್ಕಳು ಅನಾಥರಾಗ್ತಾರೆ ಅಂತ ಹೇಳಿ ಇವತ್ತು ನಾವೇನು ಓಟ್ ಹಾಕ್ತೀವಿ, ಪ್ರಜಾಸತ್ತಾತ್ಮಕ ದೇಶ ಆಗ್ತೇವೆ. ಅದನ್ನ ಆ ಒಂದು ದೊಡ್ಡ ಭಾರತ ದೇಶದ ಭವಿಷ್ಯವನ್ನ ರೂಪಿಸುವುದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಬಹಳ ಮಹತ್ವವಾಗಿದೆ. ಹೀಗಾಗಿ ನಾವು ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋದಾಗ ನಮ್ಗೆ ಅನಿಸ್ತದೆ, ಅನೇಕ ವೇದಿಕೆಗಳನ್ನ ನನ್ನ ಕಾರ್ಯಕ್ರಮಗಳನ್ನು ನೋಡಿದಾಗ ನನಗೆ ಅನಿಸ್ತದೆ, ನಾನು ರಾಜ್ಯಾದ್ಯಂತ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ, ಬೇರೆ ರಾಜ್ಯಗಳಿಗೂ ಹೋಗಿದ್ದೀನಿ. ಆಗ ಅನಿಸ್ತದೆ, ಎಲ್ಲೋ ಒಂದ್ ಕಡೆ ಈ ನಮ್ಮ ಹಟ್ಟಿಗಳಲ್ಲಿ, ಈ ಒಂದು ದಲಿತ ಕಾಲೋನಿಗಳಲ್ಲಿ ಎಲ್ಲೋ ಒಂದ್ ಕಡೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತದೆ ಕಾರ್ಯಕ್ರಮಗಳು ಅಂತ ಅನಿಸ್ತದೆ. ಹಾಗಾಗಿ ನಾನು ಮೊದಲನೇದಾಗಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ಶಿಕ್ಷಣವಂತರಾಗೋಣ. ಶಿಕ್ಷಣದಿಂದ ಮಾತ್ರ ಸಂಘಟನೆ ಸಾಧ್ಯ ಆಗ್ತದೆ, ಸಂಘಟನೆಯಿಂದ ಮಾತ್ರ ಹೋರಾಟದ ರೂಪುರೇಷೆಗೊಳ್ತದೆ ಅಂತ ಹೇಳ್ತಾ, ಜೊತೆಗೆ ಇನ್ನು ಅನೇಕ ಗಣ್ಯಾತಿ ಗಣ್ಯರು ಮಾತಾಡೋರಿದ್ದಾರೆ, ಮಾತಾಡ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ, ಅವರ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರ ಆದರ್ಶದಲ್ಲಿ ನಾವೆಲ್ಲರೂ ಕೂಡ ಬದುಕೋಣ. ನಮ್ಮ ಒಂದೊಂದು ಹಟ್ಟಿಗಳಲ್ಲೂ ಬಾಬಾ ಸಾಹೇಬ್ ಅಂತಕ್ಕಂಥ ಒಂದು ಕೀರ್ತಿ, ಕ್ರಾಂತಿ, ಕಿಚ್ಚನ್ನ ನಾವು ರೂಪಿಸೋಣ. ಈ ಒಂದು ಕ್ರಾಂತಿ ಮುಖೇನ, ಈ ಒಂದು ಶಿಕ್ಷಣದ ಮುಖೇನ, ಈ ಒಂದು ಸಂಘಟನೆಯ ಮುಖೇನ ನಾವೇನು ದಲಿತ, ಶೋಷಿತ, ಅಸಂಘಟಿತ ಸಮುದಾಯಗಳಿದ್ದೀವಿ, ನಾವೆಲ್ಲರೂ ಕೂಡ ಹೋರಾಟದ ಕಿಚ್ಚಿನ ಮುಖೇನ ನಮ್ಮ ಹಕ್ಕನ್ನ ಪಡ್ಕೊಳ್ಳೋಣ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು ಸಂವಿಧಾನ ಅಂತಕ್ಕಂಥ ಒಂದು ಅಸ್ತ್ರವನ್ನ ನಮ್ಗೆ ಕೊಟ್ಟೋಗಿದ್ದಾರೆ, ಕಾನೂನು ಅಂತಕ್ಕಂಥ ಅಸ್ತ್ರವನ್ನ ನಮ್ಗೆ ತಿಳಿಸೋಗಿದ್ದಾರೆ. ಎಲ್ಲ ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಾದಾಗ ನಾವು ಹಕ್ಕನ್ನ ಪ್ರಶ್ನಿಸ್ತಕ್ಕಂಥ ಜ್ಞಾನಿಗಳಾಗ್ತೀವಿ. ಆಗ ಮಾತ್ರ ಈ ಒಂದು ನಮ್ಮ ಪ್ರಜ್ವಲ ದೇಶದ ಭವಿಷ್ಯವನ್ನ, ಈ ಒಂದು ಭವಿಷ್ಯದ ಒಂದು ಮುಂದಿನ ರಕ್ಷಣೆಯನ್ನ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳ್ತಾ, ಇಷ್ಟನ್ನ ನನಗೆ ತುಮಕೂರಿನಿಂದ ಆತ್ಮೀಯವಾಗಿ ನನ್ನನ್ನ ಬರಮಾಡಿಕೊಂಡಂತ ಆತ್ಮೀಯ ಸ್ನೇಹಿತರಿಗೆ ಕೂಡ ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಜೊತೆಗೆ ತಮ್ಮನ್ನ ಈ ಒಂದು ಹಟ್ಟಿಗಳಿಗೆ ಬಂದು ತಮ್ಮೆಲ್ಲರ ಜೊತೆ ನಾನು ಸೇರ್ತಕ್ಕಂತ ತುಮಕೂರಿಂದ